ಮಕ್ಕಳೇ, ಅಟೆಂಡೆನ್ಸ್ ಎಲ್ಲ ತೊಗೊಂಬಂದು ಮುಗಿದಿದ್ಮೇಲೆ ನಾನು ನಿಮ್ಗೇನು ಹೇಳಿದ್ದ, ನಿನ್ನೆ ಪ್ರಶ್ನೆಗೆ ಉತ್ತರ ಹೇಳಬೇಕಂತ ಹೇಳಿದ್ದ. ನಿನ್ನೆ ಪ್ರಶ್ನೆಗೆ ಉತ್ತರ ಯಾರ್ಯಾರಿಗೆ ಗೊತ್ತು? ಕೈ ಎತ್ರಿ. ಮಿಸ್, ಉತ್ತರ ಈ ಪಿಂಟೆಗೆ ಗೊತ್ತು ನೋಡ್ರಿ. ಈ ಪಿಂಟೆಗೆ ಕೇಳ್ರಿ ಮಿಸ್, ನಿಮಗೆಲ್ಲ ಗೊತ್ತಿರ್ತದ್ರಿ. ನಾನು ನಿನಗೆ ಹೇಳಿನೇನು ನಾನು ಉತ್ತರ ಗೊತ್ತದ ಮಿಸ್ಸಿಗೆ ಹೇಳಬೇಕು ಅಂತ? ನಾನು ನಿನಗೆ ಹೇಳಿನೇನು? ನೀ ಎದಕ್ಕೆ ನಡಕ್ ಬರ್ತಿ? ನಿನಗೆ ಗೊತ್ತಿದ್ರೆ ನೀ ಹೇಳು. ನನಗೆ ಯಾಕೆ ನನ್ನ ಹೆಸರು ತಗೊಳಕತ್ತಿದಿ? ಮೊದಲೇ ನಂಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿ ನಾ ತಲೆ ಕೆರ್ಕೊಳಕತ್ತಿ. ನನ್ನ ಹೆಸರು ತಳಿಕಿ, ನನ್ನ ಹೆಸರು ಸತ್ತು. ಇದು ಏನು ಸಾಲಿ ಅನ್ಕೊಂಡಿರಿ ಇಲ್ಲ ತರಕಾರಿ ಮಾರ್ಕೆಟ್ ಅನ್ಕೊಂಡಿರಿ? ಪಿಂಟು, ಕೂಡು ನೀನು ನಿನ್ ಜಾಗಕ್ಕೆ. ಮೊದಲಿಕ್ಕೆ ಬೇರೆ ಎಲ್ಲ ನನ್ನ ಹೆಸರು ಈಕಿ ಯಾಕೆ ತಗೋಬೇಕು ನಡಕ? ಈಕಿ ಗೊತ್ತಿದ್ರೆ ಈಕಿ ಹೇಳಬೇಕು. ನನ್ನ ಹೆಸರು ಯಾಕೆ ತಗೋಬೇಕು? ಈಕಿ ಪನಿಷ್ಮೆಂಟ್ ಕೊಡ್ರಿ ಮಿಸ್ ನೀವು. ಪಿಂಟು, ನಾ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಆಕಿಗೆ. ನೀ ಈಗ ನಿನ್ನ ಜಾಗಕ್ಕೆ ಕೂಡು. ಉತ್ತರ ಯಾರಿಗೆ ಗೊತ್ತಲ್ಲ ಅವ್ರು ಅಷ್ಟೇ ಕೈ ಎತ್ರಿ. ಒಬ್ಬರ ಮೇಲೆ ಒಬ್ಬರು ಹಾಕಬೇಡ್ರಿ. ಇದ್ದಿಲ್ಲ ಅಂತಂದ್ರೆ ಎಲ್ಲರಿಗೂ ಪನಿಷ್ಮೆಂಟ್ ಕೊಟ್ಬಿಡ್ತೀನಿ ನೋಡ್ರಿ. ಮತ್ತೆ ಮಿಸ್ ಅಂತೂ ಬಂದು ನನ್ನ ರೋಜ್, ನಾನು ಇವತ್ತ ಮಧ್ಯಾಹ್ನ ಹೊಟ್ಟೆ ಬ್ಯಾನಿ ಎಲ್ಲ ಅಂತ ಹೇಳಿ ಮನೆಗೆ ಹೋಗ್ಬೇಕಂದಿದ್ದೆ. ಅಕ್ಕಿ ಬಂದಿಲ್ಲ ಅಂತ ತಿಳಿದು ಕಡೆಗೂ ಬಂದಳಲ್ಲಪ್ಪ. ಇವಾಗ ಸಮಾಧಾನ ಆಯ್ತು ನನಗಂತೂ. ರೋಜಿ, ಒಂದರ ದಿನ ನೀ ಕರೆಕ್ಟ್ ಸ್ಕೂಲಿಗೆ ಬಂದಿದ್ದು ನೆನಪದ ಏನು ನಿನಗೆ? ಹಾಂ, ಅದೇನು ಪ್ರಾಬ್ಲಮ್ ಅಂತೀನಿ ನಾನು ನಿನಗೆ. ದಿನಾಲು ಅಟೆಂಡೆನ್ಸ್ ತೊಗೊಳೋದು ಮುಗ್ದಿದ ಮೇಲೆ ಬರ್ತಿಲ್ಲ ನೀನು. ಇಲ್ಲ, ಇವತ್ತು ಹಿಂಗಾದ್ರೆ ನಡೆಯಲ್ಲ. ನಿನಗೆ ಒಂಟು ಕಾಲ ಮೇಲೆ ನಿಂದಿರ್ಸ್ತೀನಿ ಕ್ಲಾಸ್ ಮುಗಿಯೋ ತನಕ. ನಿಂತರು ಒಂಟು ಕಾಲ ಮೇಲೆ ನಿಂದರು ನೀ ಇವತ್ತು. ಮಿಸ್, ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಇವತ್ತು ಲೇಟ್ ಮಾಡಿ ಬಂದ. ನಾಳೆ ನಿಂತು ಜಲ್ದಿ ಬರ್ತೀನಿ ಮಿಸ್. ಇವತ್ತೊಂದಿನ ಸಾರಿ ಮಿಸ್. ಹೌದಾ, ಇವತ್ತೊಂದು ದಿನ ಲಾಸ್ಟ್ ನೋಡು. ನಾಳೆ ನಿಂತು ನೀನು ಲೇಟ್ ಮಾಡಿ ಬಂದಂದ್ರೆ ನಿನ್ನ ಕ್ಲಾಸ್ನಾಗೆ ಕೂಡಿಸ್ಕೊಂಬಲ್ಲ ಏನು? ಸರಿ ಹೋಗು, ಕೂಡ ಹೋಗು ನಿನ್ನ ಜಾಗಕ್ಕೆ. ಥ್ಯಾಂಕ್ ಯು ಮಿಸ್. ಮಿಸ್ ಮಿಸ್ ಆಕಿಗೆ ನೀವು ಇವತ್ತೇ ಪನಿಷ್ಮೆಂಟ್ ಕೊಡ್ರಿ. ಇದ್ದಿಲ್ಲ ಅಂತಂದ್ರೆ ಆಕಿ ನಾಳೆಗೂ ಲೇಟ್ ಮಾಡಿ ಬರ್ತಾಳ್ರಿ. ಆಕಿ ರೀಲ್ಸ್ ಮಾಡಿ ಬರ್ತಾಳ್ರಿ ಮಿಸ್. ಅದಕ್ಕೆ ದಿನಾಲು ಹತ್ತದ್ರೆ ಆಕಿಗೆ ಬರ್ಲಾಕ. ಈಗ ನೀವು ಇವತ್ತು ಬಿಟ್ರೆ ಅಂತಂದ್ರೆ ನಾಳೆಗೂ ಆಕಿ ಅದೇ ಹೇಳ್ತಾಳೆ ನೋಡ್ರಿ. ಮತ್ತೆ ಸುಮ್ ಪನಿಷ್ಮೆಂಟ್ ಕೊಡ್ರಿ ಮಿಸ್, ಅಂದ್ರೆ ಆಕಿ ನಾಳೆ ಕರೆಕ್ಟ್ ಬರ್ತಾಳ. ನೀನು ಬಾಯ್ ಒಂದು ಜರ ಸುಮ್ ಕೂಡಲೇನು? ಎಲ್ಲರದು ನಡಕ್ ಯಾಕೆ ಹೋಗ್ತೀನಿ ನೀನು? ನಿನಗೆ ಕೇಳ್ತಾರೇನು ಮಿಸ್? ಸುಮ್ ಕೂಡ ಬರಲ್ಲ ನಿನಗೆ ಒಂದು ಜರ ಬಾಯಿ ಮುಚ್ಕೊಂಡು. ನಾನು ನಿನಗೆ ಹೇಳಕತ್ತಿಲ್ಲ ಪಿಂಟ, ರೋಜಿಗೆ ಅಲ್ಲಕತ್ತೀನಿ. ರೋಜಿನ ಬಾಯಿ ಮುಚ್ಕೊಂಡು ನಿಂತಾಳ. ನಿನಗೆ ಯಾಕೆ ಸಿಟ್ಟು ಹೊಂಟದ? ನನಗೆಲ್ಲ ಗೊತ್ತದ ಬಿಡು. ಆಕಿ ಬರೋದು ಮುಖ ನೋಡು ಹೆಂಗೆ ಅರಳಿತ್ತು, ಹಂಗೆ ಕಮಲ ಅರಳದಂಗೆ ಅರಳಿತ್ತು. ಮುದುಡಿದ ತಾವರೆ ಅರಳಿತು. ಈಗ ನೋಡು ಆಕಿ ಪನಿಷ್ಮೆಂಟ್ ಕೊಡ್ರಿ ಅಂತ ಅನ್ನೋದು ಹರಳೆಣ್ಣೆ ಕುಡ್ದಂಗೆ ಹೆಂಗೆ ಮಾಡಿದೆ ಮಾರಿ ಅನ್ನೋದು. ಹೋಗ ಅಲ್ಲಿ ನಿನ್ನ ಜಾಗ ಕೂತ್ಕೋ. ಪಿಂಟು, ಶ್ರೇಯಾ, ಮತ್ತು ನಿಮ್ಮ ಜಗಳ ಚಾಲು ಮಾಡಿದ್ರಿ. ಸುಮ್ಮನೆ ಯಾರ ಜಾಗಕ್ಕೆ ಅವ್ರು ಕೂತ್ಕೋರಿ. ಇಲ್ಲಿ ನಾ ರೋಜಿಗೆ ಮಾತಾಡ್ಲಕತ್ತೀನಿ, ಸುಮ್ಮನೆ ಇದ್ದಿಲ್ಲ ಅಂತಂದ್ರೆ ಎಲ್ಲರಿಗೂ ಪನಿಷ್ಮೆಂಟ್ ಕೊಡ್ತೀನಿ ನೋಡ್ರಿ. ನಮ್ಮ ಹತ್ರ ಸಾಲಿ ಬಿಡೋದು ಮಾಡ್ತೀನಿ ನಿನಗೆ. ರೋಜಿ, ಶ್ರೇಯಾ ಹೇಳತ್ತಿದ್ದು ಖರೆ ಅದೇನು? ರೀಲ್ಸ್ ಮಾಡಿ ಬರ್ತೇನು ನೀನು? ಅದಕ್ಕೆ ಲೇಟ್ ಆಗ್ತದ? ಇಲ್ಲ ಮಿಸ್, ಶ್ರೇಯಾ ಸುಳ್ಳು ಹೇಳಕತ್ತಾಳ್ರಿ. ನಾನು ನಿಮ್ಮ ಮಮ್ಮಿಗೆ ಹೇಳ್ತೀನಿ ತಡಿ. ಅದು ಯಾರ ಜೊತೆ ಸೇರಿ ರೀಲ್ಸ್ ಮಾಡಿ ಬರ್ತೀನಿ ನೀನು? ಹಾಂ, ಮೊಬೈಲ್ ಅಭ್ಯಾಸ ಒಳ್ಳೇದಲ್ಲ ರೋಜಿ, ಹೇಳಕತ್ತೀನಿ ನಾನು. ಮಿಸ್, ಅವ್ರ ಮಮ್ಮಿ ಆಕಿ ಸೇರಿ ರೀಲ್ಸ್ ಮಾಡ್ತಾರ. ನೀವು ನೋಡಿದ್ರೆ ಅವ್ರ ಮಮ್ಮಿಗೆ ಹೇಳ್ತೀನಿ ಅಂತಿರಲ್ಲ. ಆಕಿ ಅವ್ರ ಮಮ್ಮಿ ಸೇರಿ ಮುಂಜಾನೆ ಸಂಜೆ ತನ ಬರೀ ರೀಲ್ಸ್ನಾಗೆ ಇರ್ತಾರ್ರಿ ಮಿಸ್ ಅವರು. ಹೌದಾ ರೋಜಿ? ನೀನು ನಿಮ್ಮ ಮಮ್ಮಿ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ? ಮಿಸ್, ಅದು ಹೌದು ಮಿಸ್. ನಮ್ಮ ಅಮ್ಮಗ ರೀಲ್ಸ್ ಮಾಡೋದಂದ್ರೆ ಭಾಳ ಇಷ್ಟ. ಹಾಗಾಗಿ ನನಗೆ ಕರ್ಕೊಂಡು ರೀಲ್ಸ್ ಮಾಡ್ತಾರೆ ಮಿಸ್. ಅದಕ್ಕೆ ನನಗೆ ಸ್ವಲ್ಪ ಹೊತ್ತಾಗ್ತದೆ ಸ್ಕೂಲಿಗೆ ಬರ್ಲಕ್ಕ. ನಾ ಹೇಳ್ತೀನಿ ರೀ, ನಾನು ಹಿಡಿದು ನಮ್ಮ ಮಮ್ಮಿಗೆ ಹೇಳ್ತೀನಿ ಸ್ಕೂಲಿಗೆ ಬರೋ ಟೈಮಿಗೆ ರೀಲ್ಸ್ ಮಾಡೋದು ಬೇಡ, ಸಂಜೆಗೆ ಸ್ಕೂಲ್ ಬಿಟ್ಟು ಬರಕ ಮಾಡಮಂತ ಹೇಳ್ತೀನಿ ರೀ ಮಿಸ್. ನಾನು ಹಿಡಿದು ಕರೆಕ್ಟ್ ಟೈಮಿಗೆ ಬರ್ತೀನಿ ರೀ ಮಿಸ್. ಇವತ್ತೊಂದಿನ ಪನಿಷ್ಮೆಂಟ್ ಕೊಡಬೇಡ್ರಿ ಮಿಸ್. ಸರಿ ಸರಿ ಆಯಿತು, ಹೋಗುವ ಹೋಗು ನಿನ್ನ ಜಾಗಕ್ಕೆ ಕೂಡು. ಮಮ್ಮಿನೇ ಫೋನ್ ಹಿಡಿದ್ಮೇಲೆ ಮತ್ತೆ ಮಗಳಿಗೆ ಏನು ಹೇಳಬೇಕು? ಹೋಗುವ, ಹೋಗು ಕೂಡು ಹೋಗು. ಥ್ಯಾಂಕ್ ಯು ಮಿಸ್. ರೋಜಿ ಇಲ್ಲಿ ಕೂಡಪ್ಪ. ಇಲ್ಲಿ ನನ್ನ ಬಾಜುಕ ಜಾಗ ಅದಪ್ಪ. ನಾನು ದಿವ್ಯ ಹತ್ರ ಕೊಡ್ತೀನಿ ಪಿಂಟು. ಹೆಂಗಾಯ್ತು ಈಗ? ನಿನ್ನಿನ ಪ್ರಶ್ನೆಗೆ ಉತ್ತರ ಯಾರ್ಯಾರಿಗೆ ಗೊತ್ತಂತ ಹೇಳಿ ಕೇಳಿದ್ರೆ ಒಬ್ಬರ ಮೇಲೆ ಒಬ್ಬರು ಹಾಕ್ಲಾಗತ್ತೀರಿ. ಈಗ ನಾ ಯಾರಿಗೆ ಹೇಳ್ತೀನಲ್ಲ ಅವರಷ್ಟೇ ಉತ್ತರ ಕೊಡ್ರಿ. ರೋಜಿ, ನೀ ಉತ್ತರ ಹೇಳು. ಪ್ರಶ್ನೆ ಏನಂತ ಗೊತ್ತದ ಏನು ನಿನಗೆ? ಇನ್ನೊಮ್ಮೆ ಕೇಳಿ ಮಿಸ್. ಕ್ವೆಶ್ಚನ್ ಇನ್ನೊಮ್ಮೆ ಕೇಳಿ. ಇಂದಿನ ಮಕ್ಕಳೇ ನಾಡಿನ ಡ್ಯಾಶ್ ಈ ಬಿಟ್ಟ ಸ್ಥಳ ಏನಾಗ್ತದ ಹೇಳಬೇಕು. ಮಿಸ್ ಮಿಸ್ ಇದು ನನ್ನ ಉತ್ತರ ಚಂದ ಗೊತ್ತ್ರಿ. ಇಂದಿನ ಮಕ್ಕಳು ನಾಳಿನ ದೊಡ್ಡ ಯೂಟ್ಯೂಬರ್ ನೋಡಿ. ಇದೇ ಬಿಟ್ಟ ಸ್ಥಳ ರೀ ಮಿಸ್. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತಾರ, ಅದು ಖರೆಯದ ಬಿಡು. ನಿಮ್ಮ ಮನ್ಯಾಗ ನಿಮ್ಮವ್ವ ಈಗಿನ ಹಿಡಿದೆ ಫೋನ ಬಳಸಿ 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 ನಿನ್ನ ತಲೆಯಾಗ ಹಾಕಿ ಬಿಟ್ಟಾರ ನಿನಗೆ. ಒಂದಳತಿ ರೀಲ್ಸ್ ಮಾಡಿ 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 ನಿನಗೆ ಮತ್ತು ಇನ್ಫ್ಲೂಯೆನ್ಸರೇ ಮಾಡ್ತಾರೆ ಬಿಡು ನಿಮ್ಮ ಮಮ್ಮಿ. ಯೂಟ್ಯೂಬರ್ ಆಗ್ತಿ ಬಿಡು ನೀ. ನಿನ್ನ ಉತ್ತರ ನಿಂದಕ್ಕೆ ಇದು ಉತ್ತರ ಕರೆಕ್ಟೇ ಆಗ್ತದೆ ಬಿಡು, ತಪ್ಪೇನಿಲ್ಲ.
ಕರೆಕ್ಟ್ ಉತ್ತರ ಯಾರಿಗೆ ಗೊತ್ತು? ದಿವ್ಯಾ, ಉತ್ತರ ಏನದ ಅಂತ ಹೇಳು. ಮಿಸ್, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಮಿಸ್. ಗುಡ್, ಇದು ಸರಿಯಾದ ಉತ್ತರ. ನೆನ್ಪಿಟ್ಕೋ ರೋಜಿ, ಯೂಟ್ಯೂಬರ್ಸ್ಗಳಲ್ಲ, ಇಂದಿನ ಮಕ್ಕಳೇ ನಾಳಿನ ದೊಡ್ಡ ಯೂಟ್ಯೂಬರ್ಸ್ಗಳಂತ ಹೇಳ್ತಲ್ಲ ನೀನು. ಉತ್ತರ ಏನಂತೇಳಿ ಈಗ ದಿವ್ಯ ಹೇಳಿದ್ರು, ಗೊತ್ತಾಯ್ತಿಲ್ಲ ನಿನಗೆ ಉತ್ತರ? ಜರ ಮೊಬೈಲ್ ಬಿಟ್ಟು ದೂರಿರು, ಓದೋದ್ ಕಡೆಗೆ ಧ್ಯಾನ ಕೊಡು. ಯೂಟ್ಯೂಬರ್ ಆಗಟ್ಟಂತ ದೊಡ್ಡ ಕಾದಾಳಕ. ಈಗ ಬುಕ್ಕಿನ ಕಡೆಗೆ ಧ್ಯಾನ ಕೊಡು. ನಿಮ್ಮ ಮಮ್ಮಿಗೆ ನಾಳೆ ಟೈಮ್ ಸಿಗುತ್ತಂತರ ಸ್ಕೂಲಿಗೆ ಬಂದು ಮಾತಾಡ್ಲಕ್ಕೆ ಹೇಳು ನನ್ನ ಜೊತೆ. ಸರಿ ಮಿಸ್, ಆಯ್ತು ಹೇಳ್ತೀನಿ. ಮಿಸ್, ಈಕಿ ಹೋಗಿ ಆದ್ರೂ ಅವ್ರ ಮಮ್ಮಿ ಬರಲ್ರಿ. ಈಕಿಂದು 10ನೇ ಸಾಲಿ ಮುಗಿದ್ರೂ ಅವ್ರ ಮಮ್ಮಿ ಏನು ಸಾಲಿಗೆ ಬಂದು ನಿಮ್ಮ ಜೋಡಿ ಮಾತಾಡಲ್ ಬಿಡ್ರಿ. ಯಾಕೆ ಶ್ರೇಯಾ, ನಿನಗೆ ಹೇಳ್ಯಾರೇನೋ ಅವ್ರ ಮಮ್ಮಿ ನಾವು ಬರಲ್ಲ ಮಾಡಲ್ಲ ಅಂತ ಹೇಳಿ? ಎಲ್ಲ ಗೊತ್ತಿದ್ದವ್ರಂಗೆ ಹೇಳತ್ತಿದ್ದಲ್ಲ ಏಕ? ಮಿಸ್, ಅವ್ರ ಮಮ್ಮಿ ಮುಂಜಾನೆ 7 ಆಯ್ತಂದ್ರೆ ಆಯ್ತ್ರಿ, ಅದೇನೋ ವ್ಲಾಗ್ ಅಂತ್ರಿ, ವ್ಲಾಗ್. ಅದು ವ್ಲಾಗ್ ಮಾಡ್ತಾರ್ರಿ, ಅದ್ರಾಗ ಈಕಿ ಕರ್ಕೊಂಡೇ ಮಾಡ್ತಾರ್ರಿ ವ್ಲಾಗ್. ಮತ್ತು ಆಮೇಲೆ ಅದೇನೋ ಪ್ರಮೋಷನ್ ಅಂತ್ರಿ, ಪ್ರಮೋಷನ್ ಏನೋ ಪರ್ಮಿಷನ್ ಅಂತ ಹೋಗ್ತಾರ್ರಿ. ಮತ್ತು ಏನು ಮಾಡ್ತಾರ್ರಿ ಅವ್ರ ಮಮ್ಮಿ? ಪಾರ್ಲರ್ ಹೋಗ್ತಾರ್ರಿ. ಮತ್ತು ಅವ್ರ ಮಮ್ಮಿ ಏನಿಲ್ರಿ, ಬರ್ರಿ ಓಡಾಡ್ಕೊತಾ ಇರ್ತಾರ್ರಿ ಮಿಸ್. ನಮ್ಮ ಮನೆ ಎದುರೇ ಅದಾರಲ್ರಿ, ನೋಡ್ತಾ ಇರ್ತೀವ್ರಿ. ಬರ್ರಿ ಅದು ಒಂದೇ ಫೋನ್ ಹಿಡ್ಕೊಂಬದು ಓಡಾಡ್ತಾರ್ರಿ. ನಮ್ಮ ಮಮ್ಮಿ ಜೊತೆ ಸಮೇತ ರೀ ಮಾತಾಡಲ್ರಿ, ಗೊತ್ತೇನ್ರಿ ಮಿಸ್? ನಮ್ಮ ಮಮ್ಮಿ ಅಡಿಗೆ ಐತೇನ್ರಿ ಅಂತ ಹೇಳಿ ಅವ್ರ ಮಮ್ಮಿ ಕೇಳ್ತಿರ್ತಾರಲ್ರಿ, ಅವ್ರ ಮಮ್ಮಿ ನೋಡಿ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಅಂತಾರ್ರಿ ಮಿಸ್. ಅದಕ್ಕೆ ಅವ್ರ ಮಮ್ಮಿಗೆ ಟೈಮ್ ಇಲ್ಲ ಅಂತೇಳಿ ಹೇಳಾಕತ್ತೀನಿ ರೀ. ಅವ್ರ ಮಮ್ಮಿ ಅವ್ರ ಪಪ್ಪನ ಸಂಗಟನೂ ಮಾತಾಡಲ್ರಿ ಮಿಸ್. ಬರೀ ಮೊಬೈಲ್ ಹೇಳ್ಕೊಂಬದು ಕೂತು ಬಿಡ್ತಾರ. ಅಡಿಗೆನೂ ಅಷ್ಟೇ ರೀ, ಅವರು ಬರೀ ಹೊರಗಿಂದ ತಂದು ತಿಂತಾರೆ ಮಿಸ್ ಅವರು. ಎಲ್ಲಿಗೆ ಬಂತಪ್ಪ ಈ ನಮ್ಮ ಸಮಾಜ? ನಾವು ಮಕ್ಕಳಿಗೆ ಫೋನ್ ಕೊಡಬಾರ್ದು ಅಂತೇಳಿ ಪೇರೆಂಟ್ಸ್ಗಳು ಅಂತಿದ್ದೆವು. ಈಗ ಪೇರೆಂಟ್ಸ್ಗಳೇ ಮಕ್ಕಳಿಗೆ ಫೋನ್ ಕೊಟ್ಟು ರೀಲ್ಸ್ ಮಾಡ್ಸಂಗಾಯ್ತಲ್ಲ. ಇದು ಎಲ್ಲಿಗೆ ಬಂದು ಮುಟ್ಲಾಗತ್ತದ ನಮ್ಮ ಸಮಾಜ ಅಂತೇಳಿ ಗೊತ್ತಾಗಬಾರ್ದು. ಇನ್ನು ಸ್ಕೂಲ್ನಾಗ ಫೋನ ಪರ್ಮಿಷನ್ ಇಲ್ಲ ಅಂತಿರೋ ಒಂದು ಕಾಲಕ್ಕೆ, ಈಗ ನೋಡಿದ್ರೆ ಸ್ಕೂಲ್ನಾಗ ಎಲ್ಲ ನೋಟ್ಸು ಆ ಮೊಬೈಲ್ನಾಗೆ ಕಳಿಸಿಬಿಡ್ತೇವೆ. ಎಲ್ಲಿಗೆ ಬಂದು ಮುಟ್ಲಾಗತ್ತದ? ಎಷ್ಟು ಮುಂದುವರಿಲಾಗತ್ತೀವಿ, ಆದರೆ ಈ ಮಟ್ಟಿಗೆ ಮುಂದೆ ಯಪ್ಪ ದೇವ್ರೇ, ಒಂದೊಂದು ಸರಿ ನಿಜ ಇದೆಲ್ಲ ಬ್ಯಾಡ್ ಅನಿಸ್ಬಿಡ್ತದೆ ನನಗಂತೂ. ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ಲಾಗತ್ತದ ಇಷ್ಟು ಸಣ್ಣ ವಯಸ್ಸಿಗೆ? ಹಿಂಗಂದ್ರೆ ಹೆಂಗೆ? ಏನಪ್ಪ ದೇವ್ರೆ. ಶ್ರೇಯಾ, ಹೋಗ್ಲಿ ಬಿಡು, ಸುಮ್ಮನೆ ಇರು. ಮಿಸ್, ಇದೊಂದು ಲಾಸ್ಟ್ ರೀ. ಏನು ಗೊತ್ತೇನ್ರಿ ಮಿಸ್? ಇವ್ರ ಮಮ್ಮಿ ಹರ ಅಲ್ರಿ, ಇವ್ರ ಮಮ್ಮಿ ಒಂದೊಂದು ಸರಿ ಇಲ್ರಿ ಮಿಸ್. ಈಕಿಗೆ ಸಾಲಿನೇ ಬ್ಯಾಡ್ ಬಿಡು, ನೀನು ಯಾಕೆ ಸಾಲಿಗೆ ಹೋಗ್ತಿ? ಸಾಲಿಗೆ ಹೋಗಿ ಏನು ಮಾಡೋದದ? ಈಗ ನೀ ದೊಡ್ಡ ಸ್ಟಾರ್ ಆಗ್ಲಾಗತ್ತಿದಿ, ಸಾಲಿಗೆ ಯಾಕೆ ಹೋಗ್ತಿ? ಮುಂದಿನ ವರ್ಷ ಸಾಲಿಗೆ ಹೋಗ್ಬೇಡ ನೀನು, ಈಗ ಇಷ್ಟೊಂದು ಹೆಸರು ಮಾಡಿದಿ, ಮುಂದೆ ಇದ್ರಕ್ಕಿಂತ ಹೆಸರು ಮಾಡಾಟಿ ಅಂತೇಳಿ ಈಕಿಗೆ ಈಗ ಇದು ಒಂದೇ ವರ್ಷ ಓದಿಸ್ತಾರ್ರಿ ಮಿಸ್. ಮುಂದಿನ ವರ್ಷ ಅವ್ರ ಮಮ್ಮಿ ಹೇಳಕತ್ತೀರಿ, ಬರೀ ಡ್ಯಾನ್ಸ, ಡ್ರಾಮಾ ಮತ್ತು ಅನ್ಕಿರೋ ಸಂಗೀತ ಕ್ಲಾಸು ಇವಕ್ಕೆಲ್ಲ ಹಚ್ಚತಾರಂತ್ರಿ ಈಕಿಗ್ರಿ, ರೋಜಿಗ್ರಿ. ಮತ್ತೇನೋ ಅಂದ್ರೀಪ, ಇಂಗ್ಲೀಷ್ ಕಲಿಸ್ಲಕ್ಕ ಹಚ್ತಾರಂತ್ರಿ ಮಿಸ್. ಈಕಿಗೇನೋ ದೊಡ್ಡ ಹೀರೋಯಿನ್ ಮಾಡ್ತಾರತ್ರಿ ಅವ್ರ ಮಮ್ಮಿ ಈಕಿಗೆ ಕಳ್ಸಲ್ರಿ ಮಿಸ್. ಮುಂದಿನ ವರ್ಷಲತ್ತಿಕ್ಕಿ ಸಾಲಿನೇ ಕಲಿಯಲ್ರಿ ಮಿಸ್. ಈಕಿಗೆ ಬರೀ ಡ್ಯಾನ್ಸು, ಡ್ರಾಮಾ ಮತ್ತು ಹಾಡ ಅನ್ಕೋತ ಇರ್ತಾಳ್ರಿ ಮಿಸ್. ಇನ್ಮ್ಯಾಲೆ ಓದಲ್ ಬಿಡ್ರಿ ಮಿಸ್ ಅದಕ್ಕೆ ಈಕಿಗೆ ಬಿ ಓದಬೇಕು ಬರಿಬೇಕು ಅಂಥೇಳಿ ಅನ್ಸಲ್ರಿ ಮಿಸ್. ಈಕಿನ ಬರೀ ಕುಣಿತಾನೆ ಇರ್ತಾಳ್ರಿ ಮಿಸ್. ಮನೆಗೆ ಹೋಗಿ ಪಾಟಿ ಚೀಲ ಒಕ್ಕಟ್ಟುಳು ಅಂದ್ರೆ ಆಯ್ತ್ರಿ ಮಿಸ್. ಮೊಬೈಲ್ ಹಿಡಿದು ರೀಲ್ಸ್ ಮಾಡ್ಕೊತ ಕೂಡ್ತಾಳ್ರಿ ಮಿಸ್ ಅವ್ರ ಮಮ್ಮಿ ಸಂಗಟ. ಕಾಮಿಡಿ ರೀಲ್ಸ್ ಅಂತ, ಡ್ಯಾನ್ಸ್ ರೀಲ್ಸ್ ಅಂತ ಮಾಡ್ಕೊತ ಕುಂತು ಬಿಡ್ತಾಳ್ರಿ ಮಿಸ್. ಈಕಿನೂ ಓದೋದಷ್ಟು ಇಷ್ಟ ಇಲ್ರಿ ಮಿಸ್. ಇದೊಂದೇ ವರ್ಷ ನೋಡ್ರಿ ಮಿಸ್ ಬರೋದು ಸಾಲಿಗೆ. ಮುಂದಿನ ವರ್ಷ ಸಾಲಿನೇ ಕಳ್ಸಲ್ಲ ಅವ್ರ ಮಮ್ಮಿ. ಮಿಸ್, ಎಲ್ಲರೂ ದೊಡ್ಡವರಾದ್ಮೇಲೆ ಓದಿ ಕೆಲಸ ಮಾಡಿ ಪಗಾರ ತಗೋತಾರ್ರಿ. ಈಗಿನ ಹಿಡಿದೇ ಪಗಾರ ತಗೋತಾಳ್ರಿ ಮಿಸ್. ಈಗಿನ ಸಾಲಿ ಫೀಸ್ ಈಗಿನ ಕಟ್ಟಾಳಂತ್ರಿ. ಇವ್ರ ಮಮ್ಮಿ ಹೇಳಕತ್ತೀರಿ ಮಿಸ್. ಈಕಿ ಭಾಳ ಫೇಮಸ್ ಅಳಂತ್ರಿ ಈಕಿ. ನಮ್ಮ ಮನೆ ಫೋನ್ ಕೊಡಲ್ಲಲ್ರಿ, ಅದನ್ನ ನೋಡಿಲ್ರಿ. ಅವ್ರ ಮಮ್ಮಿ ಹೇಳ್ತಿರ್ತಾಳ್ರಿ ಹೆಂಗೆ ಭಾಳ ಫೇಮಸ್ ಅಳಂತ್ರಿ ರೋಜಿ. ಬಕ್ಕೊಡ್ರಕ್ಕ ಗಳಿಸ್ತಾಳಂತ ನೋಡ್ರಿ ಮಿಸ್ ಈಗೆ. ನೋಡ್ರಿ ಮಿಸ್, ನಾನು ಹೇಳ್ತೀನಿ ರೀ ನಮ್ಮ ಮಮ್ಮಿ ಫೋನ್ ಕೊಡಿಸು, ನಾನು ರೀಲ್ಸ್ ಮಾಡ್ತೀನಂತ. ನಮ್ಮವ್ ಏನಿಲ್ರಿ, ಸುಡಾ ಕಡ್ಚಿ ತೊಗೊಂಡು ಬಾಯಿ ಮೇಲೆ ಬರೀ ಹಾಕ್ಬಿಡ್ತಾಳ್ರಿ ಹಂಗಂದ್ರೆ. ಅದಕ್ಕೆ ರೀಪ ನಾ ಫೋನ್ ಪಿನ್ ಹಿಡಿಯಲ್ರಿ. ಬಟ್ ಈ ರೋಜಿನ ಮಮ್ಮಿ ನೋಡ್ರಿ ಮಿಸ್, ಈ ರೋಜಿನ ಮಮ್ಮಿ ಅವರೇ ಖುದ್ದು ಫೋನ್ ಕಡ್ದು ಕೊಡ್ತಾರ್ರಿ ಈಗ ರೋಜಿಗೆ. ನಮ್ಮ ಹೊಳ ರೀ ಕಡ್ಚಿನೇ ಇಡ್ತಾಳ್ರಿ ಬಾಯಿ ಮೇಲೆ ಫೋನ್ ಕೇಳಂತಂದ್ರೆ. ಸಾಕು ಮಾಡು ರೋಜಿ, ನೀ ನಿಮ್ಮ ಮಮ್ಮಿಗೆ ಹೇಳು, ಓದೋದೆಲ್ಲ ಮುಗಿದಳಕ್ಕೆ ರೀಲ್ಸ್ ಮಾಡ್ತೀನಿ, ಓದೋದೆಲ್ಲ ಇಟ್ಕೊಂಡು ಸಾಲಿ ಎಲ್ಲ ಇಟ್ಕೊಂಡು ನಾನು ರೀಲ್ಸ್ ಮಾಡಲ್ಲ ಅಂತ ಹೇಳು. ಏನು ಈಗೆಲ್ಲ ಸರಿ ಅನ್ನಿಸ್ತದ? ಮುಂದೆ ವಿದ್ಯೆ ಬೇಕು ಮನುಷ್ಯಾಗ. ಏನು ಹೇಳಿ ನಿಮ್ಮ ಮಮ್ಮಿಗೆ ಹೇಳು ಸ್ವಲ್ಪ. ಇದ್ದಿಲ್ಲ ಅಂತಂತಂದ್ರೆ ಈ ಕಡೆ ನನಗೆ ಬಂದು ಭೇಟಿಯಾಗನು. ಏನು ರೋಜಿ? ಸರಿ ಮಿಸ್, ಹೇಳ್ತೀನಿ. ಸರಿ, ಎಲ್ಲರೂ ಈಗ ಬುಕ್ ಅದು ತೆಗಿರಿ.
ನಿನ್ನಿಂದು ಪೋಯಮ್ ಕಂಟಿನ್ಯೂ ಮಾಡಮಂತ. ನೋಡಿದ್ರಲ್ರಿ ಈಗಿನ ಮಕ್ಕಳು ಎಷ್ಟು ಅಪ್ಡೇಟ್ ಆಗ್ಯಾರ ಅಂಥೇಳಿ. ಇನ್ನು ಚಿಕ್ಕವರೇ ಇರ್ತಾರೆ, ಸೋಷಿಯಲ್ ಮೀಡಿಯಾನಾಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗ್ಬಿಡ್ತಾರೆ. ಎಷ್ಟು ಕಾಲ ಮುಂದುವರ್ತದಲ್ರಿ. ನಮ್ಮ ಕಾಲನೂ ಇತ್ತು. ನಾವು ಮೊಬೈಲ್ ಬೇಡ್ದೇವು ಅಂತಂದ್ರೆ ನಮ್ಮ ಮನ್ಯಾಗ ಬಾಯಿ ಮೇಲೆ ಬಡಿತೀರಿ. ಮೊಬೈಲ್ ಬೇಕು ನಿನಗೆ, ಮೊಬೈಲ್ ಬೇಕು, ಸಾಲಿ ಕಲಿತಿಲ್ಲ ಅಂಥೇಳಿ ಬೈತಿರು. ಈಗ ನೋಡ್ರಿ ಅವ್ವ ಅಪ್ಪ ಮೊಬೈಲ್ ಬೇಡ ಕೊಡಬೇಡ ಮಕ್ಕಳ ಕೈಯಾಗ ಅಂತಿರು. ಈಗ ಅವ್ವ ಅಪ್ಪನೇ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಸಾಲಿ ಕಳ್ಸಂಗೆ ಆಗ್ಬಿಟ್ಟದ್ರಿ. ಭಾಳ ಅಂದ್ರೆ ಭಾಳ ಮುಂದುವರ್ತದ್ರಿ. ನಿಮ್ಗೆ ಯಾವ ಕಾಲ ಇಷ್ಟ ರೀ? ನಿಮ್ಗೆ ಹಳೆ ಕಾಲ ಇಷ್ಟ ಏನು ಈಗಿನ ಕಾಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ನನಗೆ ಎರಡು ಇಷ್ಟ ರೀ, ಅದನ್ನೂ ಇಷ್ಟ ಇದನ್ನೂ ಇಷ್ಟ. ಆದ್ರೆ ತುಂಬ ಇಷ್ಟ ಅಂತ ಕೇಳಿದ್ರೆ ನನಗೆ ನಮ್ಮ ಕಾಲ ಹಳೆ ಕಾಲನೇ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಅದು ಹೆಂಗಿತ್ತು ಅಂತಂದ್ರೆ ಎಲ್ಲನೂ ಒಂಥರ ಏನೋ ಒಂದು ಮೆಮೊರೇಬಲ್ ರೀ. ಆಗಿನ ಮೆಮೊರೀಸ್ ಎಲ್ಲ ಈ ಕಾಲದಾಗ ಹುಡುಗರು ಸಿಗಲ್ಲ ಬಿಡ್ರಿ. ನೀವು ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ನಿಮ್ಗೆ ಯಾವ ಕಾಲ ಇಷ್ಟ ಅಂಥೇಳಿ ಜಸ್ಟ್ ಇದು ಒಂದು ಈ ಥರ ಕತೆ ಮಾಡಿ ಹಾಕ್ಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ದೆ. ಯಾರು ಏನೋ ಅನ್ಕೋಬೇಡ್ರಿ. ದಯವಿಟ್ಟು ಕತೆನ ಎಲ್ಲ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಹಾಗೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ಲಾಗತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳೋದಂತೂ ಮರಿಬೇಡ್ರಿ. ಯಾಕಂತಂದ್ರೆ ನಾನು ನೆಕ್ಸ್ಟ್ ಯಾವಾಗ ಕತೆ ಹಾಕಿದ್ರು ನಿಮ್ಗೆ ಅದು ನೋಟಿಫಿಕೇಷನ್ ಬರ್ತದೆ ರೀ. ನೀವು ಫ್ರೀ ಇದ್ದಾಗ ನೋಡ್ಬೋದು. ಇದಕ್ಕೇನು ಚಾರ್ಜ್ ಇಲ್ಲ ರೀ, ಇದು ಕಂಪ್ಲೀಟ್ ಫ್ರೀ ಆಗಿರ್ತದೆ ರೀ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆಲ್ಲನೂ ಶೇರ್ ಮಾಡಿರಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಿ ನನಗೆ ಅಷ್ಟೇ ಕತೆ ಮಾಡಿ ಹಾಕಬೇಕು ಅಂಥೇಳಿ ಅನ್ನಿಸ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಕಮೆಂಟಿಗೆಲ್ಲ ನಾನು ವೇಟ್ ಮಾಡ್ತಾ ಇರ್ತೀನಿ ರೀ. ಇಷ್ಟೊತ್ತಿದ್ದು ಪೇಷನ್ಸಿಂದ ಇದ್ದು ನಮ್ಮ ಕತೆ ನೋಡಿ ನಮಗೊಂದು ಸಪೋರ್ಟ್ ಮಾಡಿದ್ರಲ್ರಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕತೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.